ಪಿತ್ತಿನ ಅಂಶ ಬಾಡಿಯಲ್ಲಿ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ನಮಗೆ ಬಿಳಿ ಕೂದಲಾಗೋಕ್ಕೆ ಚಾಲು ಆಗುತ್ತೆ. ಮೊದಲೆಲ್ಲ ನೋಡಿದ್ರೆ ನೀವು 60 ವಯಸ್ಸಲ್ಲೆಲ್ಲ ನೋಡ್ಬೋದಿತ್ತು, ಬಟ್ ಈಗಿನ ಕಾಲದಲ್ಲಿ ನೀವು 20 ವಯಸ್ಸಾಗನ ನೀವು ಇದನ್ನೆಲ್ಲ ನೋಡ್ಬೋದು. ಯಾಕಂದರೆ ನಿಮ್ಮದು ಮೆಂಟಲ್ ಕಂಡೀಷನ್ ಅಥವಾ ಎಂಗ್ಸೈಟಿ, ಅದರಿಂದ ಕೂಡ ನಿಮ್ಮದು ಪಿತ್ತಿನಾಂಶ ಬಾಡಿ ಒಳಗೆ ಜಾಸ್ತಿ ಆಗುತ್ತೆ. ಅದಲ್ಲದೆ ನಿಮ್ಗೆ ಊಟ, ನಾವು ಯಾವ ಥರ ಪಿತ್ತಿನಾಂಶ ಇರೋದ್ರಿಂದ ಊಟ ಮಾಡ್ತೀವಲ್ಲ ಜಾಸ್ತಿ ಪಿತ್ತಾಗುವಂಥ, ಸೊ ಅದರಿಂದ ಕೂಡ ಪಿತ್ತಿನಾಂಶ ಜಾಸ್ತಿ ಆಗುತ್ತೆ. ಅದನ್ನು ಕ್ಯೂರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಬಾಡಿಯಲ್ಲಿ ಶೋಧನ ಥೆರಪಿ ಅಂತ ಮಾಡ್ತೀವಿ, ಪಂಚಕರ್ಮ. ಮತ್ತು ಅದ್ರ ಜೊತೆ ಇದ್ರೊಳಗೆ ನಾವು ಪ್ರಿವೆಂಟ್ ಮಾಡೋಕ್ಕೆ ಮತ್ತು ಕ್ಯೂರ್ ಮಾಡೋಕ್ಕೆ ನಸ್ಯ ಅಂತ ಮಾಡ್ತೀವಿ. ಅದರೊಳಗೆ ಎಕ್ಸಾಂಪಲ್ ನೀವು ಭೃಂಗರಾಜ ತೈಲ ನಸ್ಯ ಮಾಡ್ಬೋದು, ಅಥವಾ ಭೃಂಗರಾಜ ಸ್ವರಸ ನಸ್ಯ ಮಾಡ್ಬೋದು, ಮತ್ತು ನಿಂಬ ತೈಲ ನಸ್ಯ. ಸೊ ಈ ಥರ ನಾವು ಅದನ್ನು ಪೇಷಂಟ್ ಕಂಡೀಷನ್ ನೋಡಿಕೊಂಡು ನಸ್ಯ ಥೆರಪಿ, ಅಂದರೆ ನಾವು ಮೂಗೊಳಗೆ ಡ್ರಾಪ್ಸ್ ಹಾಕ್ತೀವಿ, ಅದನ್ನು ನಾವು ನಸ್ಯ ಥೆರಪಿ ಅಂತ ಹೇಳ್ತೀವಿ. ಅದರಿಂದ ನಿಮ್ಗೆ ಕೂದಲು ಕರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಬಿಳಿ ಕೂದಲು ಏನಾಗ್ತಾ ಇರುತ್ತಲ್ಲ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ.